ಗೀತಾ ಮಹಾತ್ಮೆ. ಗೀತಾಚಾರ್ಯ ಶ್ರೀಕೃಷ್ಣನು ಕುರುಕ್ಷೇತ್ರ ರಣಾಂಗಣದಲ್ಲಿ ಅರ್ಜುನನನ್ನು ಕುರಿತು ಹೀಗೆ ಹೇಳುತ್ತಾನೆ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನೇನಾದರೂ ಯುದ್ಧ ಮಾಡಬೇಕಾದ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಗೊಳಗಾಗುತ್ತೀಯೆ. ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೆ. ಇವರು ನನ್ನವರು, ಇವರು ನನ್ನ ಬಂಧುಗಳು ಎನ್ನುವ ದೃಷ್ಟಿಯಿಂದ ಕೂಡ ನೀನು ಕೌರವರಲ್ಲಿ ಅನುಕಂಪ ತೋರಬಾರದು. ಏಕೆಂದರೆ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಶ್ರೇಯಸ್ಕರವಾದದ್ದು ಯಾವುದೂ ಇಲ್ಲ. ಜನರು ನಿನ್ನನ್ನು ರಣಹೇಡಿ ಎಂದು ಆಡಿಕೊಳ್ಳುವರು. ಈ ಅಪಕೀರ್ತಿಯು ನಿನಗೆ ಅಂಟಿಕೊಳ್ಳುವುದು. ಧೀರ, ಶೂರ, ಸಂಭಾವಿತನಾದ ಕ್ಷತ್ರಿಯನಿಗೆ ಅಪಕೀರ್ತಿಗಿಂತಲೂ ಮರಣವೇ ಶ್ರೇಯಸ್ಕರವಾಗಿರುತ್ತದೆ. ಅರ್ಜುನನು ಹುಟ್ಟಿನಿಂದಲೂ ಕ್ಷತ್ರಿಯನು. ಆದರೆ ಅವನ ಬಂಧುಗಳು ಎನ್ನುವ ವ್ಯಾಮೋಹದಿಂದ ಯುದ್ಧ ಮಾಡದೇ ಇದ್ದರೆ ಪಾಪ ಮತ್ತು ಅಪಕೀರ್ತಿಗೆ ಗುರಿಯಾಗುತ್ತಾನೆ. ಕೃಷ್ಣ ಹೇಳುತ್ತಾನೆ, ಅರ್ಜುನ, ಈ ಯುದ್ಧವು ನಿನಗೆ ಸ್ವರ್ಗದ ಬಾಗಿಲಾಗುವುದರ ಜೊತೆಗೆ ಜಗತ್ತಿನ ಅಧರ್ಮ ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿದೆ. ನೀನು ಯುದ್ಧ ಮಾಡದೇ ಇದ್ದರೆ ಅಧರ್ಮವು ಹೆಚ್ಚಾಗುತ್ತದೆ. ಅದರಂತೆ ಧರ್ಮಾಚರಣೆಯು ನಿಂತರೆ ಅಧರ್ಮವು ತಾನಾಗಿ ತಲೆ ಎತ್ತುತ್ತದೆ. ಅರ್ಜುನ ಒಬ್ಬ ಶೂರ, ಧೀರ. ಕುರುಕ್ಷೇತ್ರದ ಯುದ್ಧದ ಕೇಂದ್ರಬಿಂದುವೇ ಅವನು. ಶಿವನೂ ಸೇರಿದಂತೆ ಹಲವಾರು ದೇವಾದಿ ದೇವತೆಗಳೊಂದಿಗೆ ಹೋರಾಡಿ ಕೀರ್ತಿಯನ್ನು ಗಳಿಸಿದವನು. ಬೇಡರ ರೂಪದಲ್ಲಿ ಬಂದ ಶಿವನೊಂದಿಗೆ ಹೋರಾಡಿ ಅವನನ್ನು ಸೋಲಿಸಿ ಸಂತೋಷಗೊಳಿಸಿದ ಫಲವಾಗಿ ಪಾಶುಪತಾಸ್ತ್ರವನ್ನು ಪಡೆದು ಜಗದೇಕ ವೀರನಾಗುತ್ತಾನೆ. ದ್ರೋಣಾಚಾರ್ಯರೂ ಸಹ ಅವನನ್ನು ಹರಸಿ ಅವನನ್ನು ಅಪ್ರತಿಮ ಬಿಲ್ಗಾರನನ್ನಾಗಿ ಮಾಡುವ ಪಣ ತೊಟ್ಟಿದ್ದರು. ಈಗ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿದರೆ ಅವನು ಕ್ಷತ್ರಿಯನಾಗಿ ಸ್ವಧರ್ಮದಿಂದ ಚ್ಯುತನಾಗುವುದು ಮಾತ್ರವಲ್ಲ, ತನ್ನ ಯಶಸ್ಸು ಕೀರ್ತಿಯನ್ನೆಲ್ಲ ಕಳೆದುಕೊಂಡು ನರಕದ ಬಾಗಿಲು ಅವನ ಮುಂದೆ ತೆರೆದುಕೊಳ್ಳುತ್ತದೆ. ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಎನ್ನುವ ಹಾಗೆ ಅನಿರೀಕ್ಷಿತವಾಗಿ ಒದಗಿ ಬಂದ ಯುದ್ಧವನ್ನು ಮಾಡದೇ ಹೋದರೆ ಸ್ವಧರ್ಮವನ್ನು ಕೀರ್ತಿಯನ್ನು ಕಳೆದುಕೊಂಡು ಅಪಕೀರ್ತಿಗೆ ಗುರಿಯಾಗಿ ಪಾಪವನ್ನು ಗಳಿಸುತ್ತೀಯೇ ಎನ್ನುತ್ತಾನೆ ಪರಮಾತ್ಮ. ಹರಿ ಓಂ.